ಹೊಸಕೋಟೆ ಭೀಮಾ ಚಿತ್ರದ ಪೊಲೀಸ್ ಅಧಿಕಾರಿಯಾಗಿ ಸಮಾಜಘಾತಕ ಕೆಲಸಗಳಲ್ಲಿ ಮತ್ತು ಮಾದಕ ದ್ರವ್ಯಗಳಿಗೆ ದಾಸರಾಗಿರುವ ಯುವಜನರನ್ನು ಹಿಡಿದು ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವ ಗಿರಿಜಾ ಪೊಲೀಸ್ ಕ್ಯಾರೆಕ್ಟರ್ ರವರು ಕೆಪಿಎನ್ ಪ್ರೊಡಕ್ಷನ್ನ ಮಂಜು ಸರ್ಜಾ ನಿರ್ಮಾಣದ ವೆಸ್ಲಿ ಬ್ರೌನ್ ನಿರ್ದೇಶನದ ಕೆಂಪಾಪುರ ಚಿತ್ರದ ಚಿತ್ರೀಕರಣ ಹೊಸಕೋಟೆಯ ಕೆಂಬಳಿಗಾನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದ್ದು ಪ್ರಿಯಾರವರು ಕೆಂಪಾಪುರ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಲಿದ್ದಾರೆ. ಇತಿಹಾಸ ಪ್ರಸಿದ್ಧ ಕೆಂಬಳಿಗಾನಹಳ್ಳಿ ಶ್ರೀ ಪೂಜಮ್ಮ ದೇವಾಲಯದಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಲಾವಿದರಾದ ನೇವಿ ಮಂಜು ಅರ್ಚಕರಾದ ಮುರಳೀಸ್ವಾಮಿ ಇದ್ದರು. ಇಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ಒಂದು ಸಿನಿಮಾ ಶೂಟಿಗೆ ಬಂದಾಗ ಅಂದರೆ ಒಂದು ಅವಕಾಶ ಅಮ್ಮನವ್ರನ್ನ ದರ್ಶನ ಮಾಡೋದು. ಸರು ನಾವು ಇದೇ ಊರಿನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಇವರು ಬಂದು ಈ ಥರ ಒಂದು ಒಳ್ಳೆ ದೇವಸ್ಥಾನ ಇದೆ, ನಮ್ಮ ದೇವಸ್ಥಾನನೇ ಅಂತ ಹೇಳಿದ್ರಲ್ಲ. ನಿನ್ನೆ ಬರಬೇಕಿತ್ತು, ಕ್ಷಮೆ ಇರಲಿ, ನಿನ್ನೆ ಮಿಸ್ ಆಯಿತು. ಸೊ ಇವತ್ತು ಬಂದ್ವಿ. ಅಂದರೆ ಆ ದೈವಿ ಕಳೆ ತುಂಬ ಚೆನ್ನಾಗಿದೆ. ಅಮ್ಮನವ್ರ ಮುಖದಲ್ಲಿ ವರ್ಚಸ್ಸು ಬರ್ತಿದ್ದಂಗೆ ಏನೋ ಒಂಥರ ಎನರ್ಜಿ ಫೀಲ್ ಆಗುತ್ತೆ ಒಳಗೆ ಬರ್ತಿದ್ದಂಗೆ. ತುಂಬ ಅಂದರೆ ತುಂಬ ಲಕ್ಷಣವಾಗಿದ್ದಾರೆ ಅಮ್ಮನವ್ರು. ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ಸೋಷ್ಟು ಲಕ್ಷಣವಾಗಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಬರ್ತಿರೋದು, ಬಟ್ ತುಂಬ ಎನರ್ಜೆಟಿಕ್ ಆಗಿದೆ ಅಮ್ಮನವ್ರ ಪ್ರೆಸೆನ್ಸ್. ಆ್ಯಕ್ಚುಲಿ ಒಳ್ಳೇದಾಗುತ್ತೆ ಅಂತಂದರೆ ತುಂಬ ಸಂತೋಷ ನಿಜವಾಗ್ಲೂ. ಅದನ್ನು ಅಂದರೆ ಕೆಲವೊಂದು ಸ್ಥಳ ಮಹಿಮೆ ಮತ್ತು ಕೆಲವೊಂದು ಆ ಜಾಗದ ಎನರ್ಜಿ ಹಾಗಿರುತ್ತೆ. ಸೊ ಖಂಡಿತವಾಗ್ಲೂ ಅಮ್ಮನವರು ಅಷ್ಟು ಜನಕ್ಕೆ ಆ ಕೃಪೆನ ಇದು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬ ಸಂತೋಷ. ಯಾರಿಗಾದ್ರೂ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಭಗವಂತ ಇರೋದೇ ಕಾಯೋದಕ್ಕೆ. ಸೊ ಬನ್ನಿ, ಬೇಡ್ಕೊಳ್ಳಿ, ಮನಸ್ಸಿಗೂ ಒಂದು ಲೈಟ್ ಫೀಲ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಏನಾದರೂ ಇದ್ರೂ ಬಗೆಹರಿಲಿ ಅಂತ ನಾನು ಆಶಿಸ್ತೀನಿ. ಸೊ ಸಂತೋಷ ಆಗುತ್ತೆ. ಎನರ್ಜೆಟಿಕ್ ಪ್ಲೇಸ್ ಅಂದಾಗ ನಿಜವಾಗ್ಲೂ ಸಂತೋಷ ಆಗುತ್ತೆ ಸರ್.